ನಾವು ಮಾನವರಷ್ಟೇ ಅಲ್ವಮ್ಮ. ಅವನು ನಿರ್ಧಾರನ ಅಷ್ಟು ಸುಲಭವಾಗಿ ತೆಗೆದಾಕ್ಬಾರ್ದು. ಯಾರ್ ನೀನು? ಈ ಊರಿನ ಹಿರಿ ತಲೆನಾ? ಹೌದಮ್ಮ. ಅದನ್ ತೆಗೆಯೋದ್ ಮಾತ್ರ ಅಲ್ಲ, ಅಡ್ಡ ಬಂದ್ರೆ ನಿನ್ನೂ ಕೂಡ ಮುಗಿಸ್ಬೇಕಾಗತ್ತೆ. ನಮ್ ಮೇಡಮ್ಗೆ ರಾಜಾರಾಮ್ ಅವರು ಹೊಲ ಬರ್ಕೊಟ್ಟಿದ್ದಾರೆ. ಮಧ್ಯದಲ್ಲಿ ನೀವೆಲ್ಲ ಯಾರು? ನಮ್ಗೆ ಯಾಕೆ ಟೆನ್ಷನ್ ಕೊಡ್ತೀರಾ? ಮರ್ಯಾದೆಯಿಂದ ಇಲ್ಲಿಂದ ಹೋಗಿ, ಇಲ್ಲ ಅಂದ್ರೆ ಬುಲ್ಡೋಜರ್ ತಂದು ಎಲ್ಲಾನು ಕ್ಲೀನ್ ಮಾಡ್ಬೇಕಾಗುತ್ತೆ. ನಿಮ್ ಕೆಲ್ಸ ಶುರು ಮಾಡ್ರೋ. ಈ ಮಣ್ಣಲ್ಲಿ ಬೆಳೆದಿರೋ ಬೆಳೆನ ತಿಂದು ಬದುಕ್ತಾ ಇರೋಂತ ಜನರು, ಈ ಮಣ್ಣಲ್ಲೇ ಬೀಜ ಬಿತ್ತಿ ವ್ಯವಸಾಯ ಮಾಡೋ ಜನರು, ಮಣ್ಣಿಂದಾನೇ ನಾವು ಅಂತ ನಂಬಿ ಬದುಕೋ ಜನರು, ಈ ಮಣ್ಣಿಂದಾನೇ ಜೀವನ ಕಟ್ಕೊಂಡಿರೋ ಜನರು. ಇವಾಗ ನನ್ಗೆ ಮಣ್ಣಿನ ಪುರಾಣ ಯಾಕಣ್ಣ? ಮಣ್ಣಿನ ಜೊತೆ ಮಾಡಬೇಕಾಗಿರೋದು ವ್ಯವಸಾಯ, ವ್ಯಾಪಾರ ಅಲ್ಲ. ನಿನಗ್ ಮುಂಚೆಯಿಂದಾನೇ ಹೇಳ್ತಾ ಇದ್ದೀನಿ, ಇಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಡ ಅಂತ. ನನ್ ಮಾತನ್ ಕೇಳ್ದೆ ನನ್ನ ಹೊಲಾನೇ ಆಕ್ರಮಣ ಮಾಡಬೇಕು ಅಂತ ನೋಡ್ತಿದ್ಯಲ್ಲ, ಅದನ್ನ ಎಷ್ಟು ಜನ್ಮ ಎತ್ತಿದ್ರೂ ಆಗಕ್ ಬಿಡೋದಿಲ್ಲ ನಾನು. ಒರಿಜಿನಲ್ ಡಾಕ್ಯುಮೆಂಟ್ಸ್ ಈಗ ನಮ್ಮ ಹತ್ರ ಇದೆ ಸರ್. ಅದನ್ನ ಅನ್ಯಾಯದಿಂದ ತಗೊಂಡಿರೋದು ನೀವು. ಅನಗ, ಅನ್ಯಾಯ ಮಹಾಪಾಪ. ಅದನ್ನ ದೇವ್ರ ವಿಷಯದಲ್ಲಿ ದೌರ್ಜನ್ಯಕ್ಕೆ ಬಳಸ್ಕೊಂಡು ಇಲ್ಲಿ ಸಮಸ್ಯೆಗಳನ್ನ ಮಾಡಬೇಡ. ನಾನಿಲ್ಲಿ ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಅದೇ ನಡೆಯುತ್ತೆ. ನೀನು ಈ ಹೊಲನ ಬಿಟ್ಟು ಸುಮ್ನೆ ಹೋಗ್ಬಿಡು. ಅಣ್ಣ, ನಾನ್ ಬಂದಿರೋ ಕೆಲ್ಸನ ಪೂರ್ತಿ ಮಾಡ್ದೆ. ಹಿಂದೆ ತಿರ್ಗಿ ಹೋಗಿರೋದು ನನ್ ಚರಿತ್ರೆನಲ್ಲೇ ಇಲ್ಲ. ಇವಾಗ್ಲೂ ಕೂಡ ಈ ಕೆಲ್ಸ ಮುಗಿಸ್ಬಿಟ್ಟೆ ನಾನು ಹೋಗೋದು. ದೇವ್ರ ಜೊತೆ ಆಟ ಆಡ್ಬೇಡ. ಒಂದ್ಸಲ ನಾನು ಡಿಸೈಡ್ ಮಾಡಿದ್ಮೇಲೆ ನಾನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಡಾಕ್ಯುಮೆಂಟೇಶನ್ಗೆ ಸಂಬಂಧಪಟ್ಟಿರೋದೆಲ್ಲ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಪೂರ್ತಿಯಾಗಿ ಮಾತಾಡಿಟ್ಟಿದ್ದೀನಿ. ನೀನೇ ನನಗ್ ಬರೆದು ಕೊಟ್ಟಿದ್ಯಾ ಅಲ್ವಾ? ಎಲ್ಲ ಕ್ಲಿಯರ್ ಆಗಿದೆ ಅಣ್ಣ. ಜಾಗ ಬಿಡು. ಏನಯ್ಯ ಇದು? ನಿಮ್ಮನ್ನ ಒಳ್ಳೆಯವರು ಅಂತ ಅನ್ಕೊಂಡ್ರೆ, ಮೋಸ ಕಪಡ ಗೊತ್ತಿಲ್ದಿರೋರು ಅನ್ಕೊಂಡ್ರೆ, ಏನಕ್ಕಯ್ಯ ಈ ನಾಟಕ? ಅವ್ರ ಹತ್ರ ದುಡ್ಡು ಇಸ್ಕೊಂಡು ಹೊಲ ಬರೆದ್ಕೊಟ್ಟು ಈಗೇನು ಗೊತ್ತಿಲ್ದಿರೋರ್ ತರ ನಾಟಕ ಆಡ್ತಿದ್ದೀರಾ. ಅಷ್ಟಕ್ಕೂ ಯಾರನ್ನ ಮೋಸ ಮಾಡಿರೋದು? ಯಜಮಾನ್ರೆ, ಮಣ್ಣಿನ ಬಗ್ಗೆ ಆ ರೀತಿ ಹೇಳ್ದವರು ಈ ತರ ಮಾತಾಡ್ತಿದ್ದೀರಲ್ಲ. ವೆಂಕಣ್ಣ, ಸೂರಯ್ಯ, ನನ್ನನ್ನ ನಂಬಿ ನಾನು ಈ ಹೊಲನ ಮಾರಿಲ್ಲ. ಅನಗ, ನಿನಗ್ ಬೇಕು ಅಂದ್ರೆ ಇನ್ನೊಂದು ಹೊಲನ ಬರೆದು ಕೊಡ್ತೀನಿ. ಇದನ್ನ ಬಿಟ್ಬಿಡು. ನನ್ ಹೊಲನ ನಾನ್ಯಾಕೆ ಬಿಟ್ಕೊಡ್ತೀನಿ ಅಣ್ಣ? ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಯಾರೇ ಅಡ್ಡ ಬಂದ್ರು ಸರಿ. ಏಯ್, ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನೀವಿಲ್ಲಿಂದ ಶಿವಲಿಂಗನ ಒಂದು ಅಂಗುಲಾನು ಸರಿಸೋದಕ್ಕಾಗಲ್ಲ. ಏಯ್, ಬಂದ್ರೋ, ಕೈ ಹಾಕಿದ್ರೆ ನನ್ ಮೇಲೆ ಹಾಕ್ಬೇಕು. ಅನಗ, ನನ್ನನ್ನ ಸಾಯಿಸಿ ಅದಾದ್ಮೇಲೆ ನಿನಗೇನ್ ಬೇಕೋ ಅದನ್ನ ಮಾಡ್ಕೋ. ಅಣ್ಣ, ನೀನ್ ಈ ತರ ಮಾತಾಡಿದ್ರೆ ನಾನು ಸುಮ್ನಿರ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ನಲ್ಲಿ ಹರಿತಾ ಇರೋ ರಕ್ತಾನೆ ನನ್ನಲ್ಲೂ ಹರಿತಾ ಇರೋದು.
ಅದೇ ಹಠ ನನ್ನಲ್ಲೂ ಇದೆ. ಈ ವಿಗ್ರಹನ ಇಲ್ಲಿಂದ ಕದಲಿಸ್ದೆ ನಾನ್ ಮನೆಗೆ ಹೋಗಲ್ಲ. ಹಾಗಾದ್ರೆ ನನ್ನ ಸಾಯಿಸಿ ಅದಾದ್ಮೇಲೆ ಶಿವಲಿಂಗನ ಕದಲ್ಸಿ. ಏಯ್, ಕೆಲಸ ಶುರು ಮಾಡ್ರೋ. ಅಯ್ಯೋ ಬೇಡಪ್ಪ, ಎಲ್ಲ ಕವರ್ ಬೇಡ. ಕೀಳ್ಬೇಡಿ. ಎಲ್ಲ ಸುತ್ಕೊಳ್ಳಿ. ಅಯ್ಯೋ ಬೇಡಪ್ಪ, ಬೇಡಪ್ಪ ಯಾರು ಬೇಡ, ಮುಟ್ಬಾರ್ದು ಬಿಟ್ಬಿಡಿ. ಇದನ್ನ. ಮುಟ್ಬೇಡಿಯಪ್ಪ. ಅಯ್ಯೋ ಬೇಡಪ್ಪ, ಎಲ್ಲ ಕವರ್ ಬೇಡ, ಬೇಡ, ಬೇಡ. ಎಲ್ಲ- ಅಯ್ಯೋ ಏಯ್, ಬಿಡ್ರೋ. ಸೈಡ್ ಬಂದ್ರು. ಅಯ್ಯೋ ಬೇಡಪ್ಪ, ಎಲ್ಲ ಕವರ್ ಬೇಡ. ಅಯ್ಯೋ ಹಾಗೆ ಮಾಡಬೇಡಿ, ಬೇಡ. ಹೇಳಿ ಮೇಡಮ್. ಎಸೆ ಅವ್ರೆ, ಏನಿದು? ಮೇಡಮ್, ಊರವರೆಲ್ಲ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ಇದು ಚಿಕ್ಕ ವಿಷಯ ಅಲ್ಲ. ನೀವು ಆಮೇಲೆ ಬನ್ನಿ, ಇಲ್ಲೇ ಮಾತಾಡೋಣ. ಅಣ್ಣ, ಇವಾಗ ನಾನು ವಾಪಸ್ ಹೋಗ್ತಿರ್ಬಹುದೇನೋ, ಆದ್ರೆ ಸುಮ್ಮನೆ ಬಿಡಲ್ಲ. ಮತ್ತೆ ಬರ್ತೀನಿ. ಹ. ಇಲ್ಲಿಂದ ಈ ಶಿವಲಿಂಗನ ತೆಗ್ಸೋವರೆಗೂ ನಾನು ಬರ್ತಾನೆ ಇರ್ತೀನಿ. ಏಯ್ ಬನ್ರೋ.